ಗಾಡಿ ಆಕ್ಸಿಡೆಂಟ್ ಆಗಿತ್ತು ನಿನ್ನೆ ಹಾ ಸಾಯಂಕಾಲ. ಹಾ ಅವರಿಗೆ ಅನ್ಕಾನ್ಶಿಯಸ್ ಆಗಿದ್ದಾರೆ ಇವರು, ಗಾಡಿ ಅಣ್ಣ ಒಂದ್ ಗುದ್ದಿದ್ರಲ್ಲ ನಿಮಿಷ, ಅವರು. ಒಂದೇ ಒಂದ್ ನಿಮಿಷ. ಈಗ ಗಾಡಿ ಆಕ್ಸಿಡೆಂಟ್ ಆಗಿದ್ದು ನಿನ್ನೆ ಸಾಯಂಕಾಲ ಅಂತ ಅಂದ್ರಿ. ಹೌದು. ಅದು ಗಾಡಿ ಎಲ್ಲ ಆಕ್ಸಿಡೆಂಟ್ ಆಗಿದ್ದು ಅನ್ನೋದು ಒಂದು. ಎರಡನೇದು, ಗಾಡಿ ಆಕ್ಸಿಡೆಂಟ್ ಆಗಿ ಏನೇನ್ ಸಮಸ್ಯೆಗಳಾಗಿದಾವೆ ಅನ್ನೋದು ಎರಡು. ಹ. ಆಮೇಲೆ ಮೂರನೇದು, ಅತಿ ಮುಖ್ಯವಾಗಿ ಈ ವಿಚಾರನ ನಿನ್ನೆ ಸಾಯಂಕಾಲ ನಡೆದಿರೋದ್ರಿಂದ ಹ್ಮ್. ನೀವು ನಿನ್ನೆ ಸಾಯಂಕಾಲನೇ ಸಂಘಟನೆ ಗ್ರೂಪ್ ಅಲ್ಲಿ ಫೋಟೋ ತೆಗೆದಾಕಿ ಅದ್ರ ಬಗ್ಗೆ ಏನೇನಾಯ್ತು ಅನ್ನೋ ರೀತಿಯಲ್ಲಿ ಅಪ್ಡೇಟ್ ಗಳನ್ನ ಕೊಡ್ಬೇಕು. ಆದ್ರೆ ನೀವು ಸಂಘ ಸಂಸ್ಥೆಗಳಲ್ಲಿ ಇರಲ್ಲ. ನಿಮ್ಗೆ ಏನಾದ್ರೂ ಈ ತರ ಸಮಸ್ಯೆ ಆದಾಗ ನಮಗ್ ಫೋನ್ ಮಾಡಿ ಹಿಂಗ ಆಗ್ಬಿಟ್ಟಿದೆ ಅಂತ ಹೇಳಿ ಫೋನ್ ಮಾಡ್ತೀರಾ ಏನಣ್ಣ. ಹೌದು. ಸಂಕಟ ಬಂದಾಗ ನಾವು ವೆಂಕಟರಮಣ ಅಂತ ಹುಡ್ಕೋ ಬದ್ಲು ನಾವು ಯಾವ್ದಾದ್ರು ಸಂಘ ಸಂಸ್ಥೆಗಳಲ್ಲಿ ಇರ್ಬೇಕು. ಹಿಂಗ್ ತೊಂದ್ರೆ ಆದಾಗ ಆ ತೊಂದರೆಗೆ ನಾವ್ ಯಾವ ರೀತಿ ಪರಿಹಾರ ತಿಳ್ಕೊಳ್ಳೋದಕ್ಕಾದ್ರೂ ನಾವು ಸಂಘ ಸಂಸ್ಥೆಲಿ ಇರ್ಬೇಕು ಅನ್ನೋದು ನಿಮ್ ಮನ್ಸಿಗೆ ಬರ್ಬೇಕು. ಇದು ಬರ್ದೇ ಹೋದ್ರೆ ಬರೀ ಸಮಸ್ಯೆಗಳನ್ನ ಹೇಳ್ಕೊಂಡು ನನಗ್ ಫೋನ್ ಮಾಡ್ತಾ ಇದ್ರೆ ಅಣ್ಣ, ನನ್ 100 ವರ್ಷ ಆಯಸ್ಸು ಬರೀ ಈ ತರ ಸಮಸ್ಯೆ ಕೇಳ್ಕೊಂಡು ಮಾತಾಡೋದ್ರಲ್ಲೇ ಕಳೆದೋಗ್ಬಿಡ್ತದ ಅಣ್ಣ. ನೀವೆಲ್ಲ ಬದ್ಲಾಗ್ಬೇಕು. ಯಾವತ್ ಬದ್ಲಾಗದ್ ನೀವೆಲ್ಲ? ಬದ್ಲಾಗ್ತೀವಣ್ಣ. ಯಾವಾಗ ಆಯ್ತಿರೋ. ಹೇಳ್ರಿ. ಹಿಂಗ ಅವ್ರು ಬಂದ್ಬಿಟ್ಟು ಆಪೋಸಿಟ್ ಇಂದ ಹೊಡೆದಿದ್ದಾರೆ. ಇದು ಪೀಣ್ಯ ಪೊಲೀಸ್ ಸ್ಟೇಷನ್. ಕ್ರೈಸ್ಟ್ ಯೂನಿವರ್ಸಿಟಿ ಇದೆಯಲ್ಲ. ಆಯ್ತ್ರಿ, ಈಗ ಅವ್ರ ಆಪೋಸಿಟ್ ಇಂದ ಬಂದು ನಿಮ್ ಗಾಡಿ ಹೊಡೆದಿದಾರ? ಹೌದು. ನಿಮ್ ಗಾಡಿ ಡಾಕ್ಯುಮೆಂಟ್ ಎಲ್ಲ ಪಕ್ಕ ಇದಾವ? ಹೌದು. ಏನು ಇದಿಲ್ವಾ? ಇನ್ಶೂರೆನ್ಸ್, ಪರ್ಮಿಟ್ ಇವೆಲ್ಲ ಯಾವ್ದು ಲಾಬ್ಸ್ ಗಿಪ್ಸ್ ಏನು ಇಲ್ವಾ? ಲ್ಯಾಬ್ಸ್ ಏನೂ ಇಲ್ಲ. ಈಗ ಅವ್ರ ಎದುರುಗಡೆಯಿಂದ ಬಂದು ಗುದ್ದಿದಾರಲ್ಲ, ನಿಮ್ ಗಾಡಿಗೆ ಡ್ಯಾಮೇಜ್ ಜಾಸ್ತಿ ಆಗಿದ್ಯಾ? ಹೌದು, ಮುಂದ್ಗಡೆ ಎಲ್ಲ ಬಾನಟ್ ಗಂಟ ಹೋಗಿದೆ, ಬಾನಟ್ ಫುಲ್ ಹೋಗಿದೆ. ಆಯ್ತು. ಆಮೇಲೆ ನಾನು ಹೇಳಲ್ವ ಬ್ರದರ್, ನೀವು ನಮ್ ಸಂಘಟನೆ ಗ್ರೂಪ್ ಅಲ್ಲಿ ಇದ್ರೆ ನಾನು ಪ್ರಿಯಾರಿಟಿ ಕೊಡೋದು. ಏನೋ ಸಮಸ್ಯೆ ಎದಿರಲ್ಲ ಅಂತ ಇಷ್ಟು ಮಾತಾಡ್ತಾ ಇದ್ದೀನಿ. ಇಲ್ಲ ಅಂದ್ರೆ ಫಸ್ಟ್ ನಿಮ್ ಮೆಂಬರ್ ಆಗಯ ಆಮೇಲೆ ಮಾತಾಡಯ ಅಂತಿದ್ದೆ. ಈಗ ನಿಮ್ ಗಾಡಿ ಈಗ ಸ್ಟೇಷನ್ ಅಲ್ಲಿ ಇದೆ, ಅವ್ರ ಗಾಡಿನೂ ಸ್ಟೇಷನ್ ಅಲ್ಲಿ ಇದೆಯಾ? ಹೌದು. ಅವ್ರನ್ನ ಆಸ್ಪತ್ರೆಗೆ ಹಾಕಿದಾರಾ? ಹೌದು, ನಾನೇ ಕಳ್ಸಿದೆ ಆಟೋದಲ್ಲಿ. ನಿಮ್ಮವ್ರಿಗೆ ಏನು ಆಗಿಲ್ವಾ? ನಮ್ ಎಂಪ್ಲಾಯ್ ಇದ್ರು. ಆಯ್ತು, ಅವ್ರಿಗೇನು ಆಗಿಲ್ವಾ? ಎಂಪ್ಲಾಯ್ಗೆ ಇದು ತಲೆ ಏಟಾಗಿತ್ತು, ಹಾಸ್ಪಿಟ್ಲಿಗೆ ತೋರಿಸ್ಬಿಟ್ಟು ಕಳ್ಸಿದ್ದೆ. ಆಯ್ತು, ಈಗ ಎದುರುಗಡೆ ಇರೋ ಪಾರ್ಟಿಗೂ ಏಟಾಗಿದ್ಯಾ? ಅವ್ರಿಗೆ ಏಟಾಗಿದೆ. ಸರಿ, ಆಯ್ತು. ಈಗ ಒಂದ್ ಕೆಲಸ ಮಾಡಿ, ನಿಮ್ ಗಾಡಿ ಡಾಕ್ಯುಮೆಂಟ್ ಎಲ್ಲ ಪಕ್ಕ ಇರೋದ್ರಿಂದ ಅವ್ರಿಗೇನು ಆಸ್ಪತ್ರೆಯಲ್ಲಿ ಖರ್ಚು ವೆಚ್ಚಗಳಾಗ್ತಾ ಇರ್ತವೆ, ಏನ್ ಟ್ರೀಟ್ಮೆಂಟ್ ನಡೀತಾ ಇರ್ತದೆ, ಅದ್ ಯಾವ್ದಕ್ಕೂ 4 ಆಣಿನೂ ಖರ್ಚು ಮಾಡಬೇಡಿ. ₹1 ಕೊಡ್ಬಾರ್ದು. ಕೊಟ್ರೆ ನಿಮ್ಮಂತ ಮುಟ್ಟಾದ್ರು ಇನ್ನೊಬ್ರು ಇರಲ್ಲ. ಸರಿ. ಆಮೇಲೆ ನಿಮ್ ಗಾಡಿ ಇವಾಗ ಏನು ಆಕ್ಸಿಡೆಂಟ್ ಆಗಿ ಸ್ಟೇಷನ್ ಹತ್ರ ನಿಂತಿದ್ಯಲ್ಲ, ಆ ಗಾಡಿ ಅಲ್ಲೇ ಇದ್ಬಿಡ್ಲಿ. ಅವ್ರು ಬಂದು ಕಂಪ್ಲೇಂಟ್ ಕೊಟ್ಟಿದಾರ ಇನ್ನೂ ಇಲ್ವಾ? ಕಂಪ್ಲೇಂಟ್ ಯಾರು ಕೊಟ್ಟಿಲ್ಲ. ಅವ್ರು ಬಂದು ಕಂಪ್ಲೇಂಟ್ ಕೊಡೋವರೆಗೂ ಪೊಲೀಸ್ನವರು ನಿಮ್ ಗಾಡಿನ ಬಿಡಲ್ಲ. ಸರಿನಾ? ಅಲ್ಲೇ ಇರ್ಲಿ ಒಂದ್ 3-4 ದಿನ. ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ನಿಮ್ ಗಾಡಿ ಡಾಕ್ಯುಮೆಂಟ್ ಎಲ್ಲ ಒಂದ್ ಸೆಟ್ ಜೆರಾಕ್ಸ್, ನೀವು ಯಾರು ಡ್ರೈವಿಂಗ್ ಮಾಡ್ತಿದ್ರು ಆ ಡ್ರೈವರ್ದು DL ಜೆರಾಕ್ಸ್ ಇದೆಲ್ಲ ತಗೊಂಡೋಗಿ ಕೊಡಿ. ಕೊಟ್ಬಿಟ್ಟು ಆರಾಮಾಗಿ. ಯಾವ ಊರು? ನಮ್ದು ಹಾಸನ್ ಚನ್ನರಾಯಪಟ್ಟಣ. ಹಾಸನ್ ಚನ್ನರಾಯಪಟ್ಟಣಕ್ಕೆ ಹೋಗ್ರಿ. ಅವ್ರು ಫೋನ್ ಮಾಡಿದಾಗ ನೀವು ಅಲ್ಲಿಂದ ಬರೋ ತರ ಬನ್ನಿ. ಊರಲ್ಲಿ ಹಂಗೆ ಇರ್ಬೇಡಿ. ಮಟನ್ ಚಿಕನ್ ತಗೊಂಡ್ ತರ್ಸ್ಕೊಂಡ್ ಚೆನ್ನಾಗ್ ತಿಂದು ನಿಮ್ಗೆ ಮಲಗಿರಿ. ಅವ್ರು ಫೋನ್ ಮಾಡ್ತಾರೆ, ಬಾರಪ್ಪ ಹಿಂಗ್ ಕಂಪ್ಲೇಂಟ್ ಕೊಟ್ಟವ್ರೆ, ಬಾ ಸ್ಟೇಷನ್ ಹತ್ರಕ್ಕೆ ಅಂತ. ಸ್ಟೇಷನ್ ಹತ್ರಕ್ ಬನ್ನಿ. ಅವರು ಏನಪ್ಪಾ ಏನು ರಾಜಿ ಮಾಡ್ಕಂತೀಯ ಇಲ್ಲ ಕೇಸ್ ಮಾಡ್ಬೇಕಾ ಅಂತ ಕೇಳ್ತಾರೆ. ಡಾಕ್ಯುಮೆಂಟ್ ಎಲ್ಲ ನಿಮ್ದು ಕರೆಕ್ಟ್ ಆಗಿ ಇರೋದ್ರಿಂದ ಇಲ್ಲ ಸರ್ FIR ಮಾಡಿ ಕೇಸೇ ಮಾಡ್ಬಿಡಿ ಸರ್ ಅಂತ ಹೇಳಿ ಕೇಸ್ ಮಾಡ್ಕೊಳ್ಳಿ, ಏನು ಆಗಲ್ಲ. ಕೇಸ್ ಆದ್ಮೇಲೆ ಏನೇನ್ ಮಾಡ್ಬೇಕು, ಎಷ್ಟ್ ಮಾಡ್ಬೇಕು, ಅದೆಲ್ಲ ಪ್ರೊಸೀಜರ್ ಗಳು ಇರ್ತವೆ. ಪೊಲೀಸ್ವರ್ಗು 4 ಆಣಿ ಯಾರಿಗೂ ಕಾಸು ಕೊಡ್ಬೇಡಿ. ಆ ಪ್ರೊಸೀಜರ್ ಪ್ರಕಾರ ಮಾಡ್ಕೊಂಡ್ರೆ ನಿಮ್ ಗಾಡಿ ಈಚೆಗೆ ಬರ್ತದೆ. ಆಮೇಲೆ ಗಾಡಿನ ತಗೊಂಡೋಗಿ ಇನ್ಶೂರೆನ್ಸ್, ಈಗ ಇನ್ಶೂರೆನ್ಸ್ ಅವ್ರದ್ದು ಟೋಲ್ ಫ್ರೀ ನಂಬರ್ ಇರುತ್ತೆ. ಸೀಟ್ ಬೆಲ್ಟ್ ಹಾಕಿ, ಇನ್ಶೂರೆನ್ಸ್ ಟೋಲ್ ಫ್ರೀ ನಂಬರ್ ಇರುತ್ತೆ ಇನ್ಶೂರೆನ್ಸ್ ಕಾಪಿ ಮೇಲೆ. ಇನ್ಶೂರೆನ್ಸ್ ಕಾಪಿಗೆ ಟೋಲ್ ಫ್ರೀಗೆ ಫೋನ್ ಮಾಡಿ ಈ ತರ ಎಲ್ಲ ಆಕ್ಸಿಡೆಂಟ್ ಆಗಿದೆ ಅಂತ ಕೇಳ್ಕೊಳ್ಳಿ. ಆಮೇಲೆ ಇನ್ಶೂರೆನ್ಸ್ ಯಾರ ಹತ್ರ ಮಾಡ್ಸಿರೋದು ನೀವು? ನೋಡಿಲ್ಲ ಅಣ್ಣ ನಾನು. ಅಣ್ಣ ಫಸ್ಟ್ ಅದನ್ನ ನೋಡ್ಕೋ. ಯಾಕಂದ್ರೆ ಯಾರಾದ್ರೂ ಬ್ರೋಕರ್ ಗಳ ಹತ್ರ ಇನ್ಶೂರೆನ್ಸ್ ಹೋಗಿದ್ರೆ, ಬ್ರೋಕರ್ ಅಲ್ಲ ಡೈರೆಕ್ಟ್ ಆಗಿ ಹೋಗಿ ಕಟ್ಟಿರೋದು ನಾನು. ಹೇಳ್ತೀನಿ ಕೇಳಿ, ಕೆಲವು ನನ್ನ ಮಕ್ಕಳು ದುಡ್ಡುಗಳು ಇಟ್ಕೊಂಡು ಇನ್ಶೂರೆನ್ಸ್ ಕಂಪ್ನಿ ಕಟ್ಟದ ಫೇಕ್ ಪಾಲಿಸಿಗಳೆಲ್ಲ ಮಾಡ್ಬಿಟ್ಟು ಕೊಟ್ಬಿಟ್ಟಿರ್ತಾರೆ. ಅದೆಲ್ಲ ನಿಮಗ್ ಗೊತ್ತಾಗದ ಯಾವ ಅದ್ರಲ್ಲೆಲ್ಲ ಹೆಂಗ್ ಮಾಡ್ಬೇಕು ಅಂತ ಹೇಳ್ಬೋದು ಕೇಳಿದ್ರೆ. ಟೋಲ್ ಫ್ರೀ ನಂಬರ್ ಫೋನ್ ಮಾಡಿ
ಹಾ ಅದೇನಾದ್ರು ನಿಮ್ ಪಾಲಿಸಿ ಆಕ್ಟಿವೇಶನ್ ಅಲ್ಲಿ ಇದೆಯಾ ಕೇಳ್ಕೊಳ್ಳಿ. ಹಾ ಆಕ್ಟಿವೇಶನ್ ಅಲ್ಲಿ ಇದೆ ಅಂದ್ರೆ ಅಣ್ಣ ನಮ್ದು ಈ ತರ ಗಾಡಿ ಆಕ್ಸಿಡೆಂಟ್ ಆಗಿದೆ, ಹಿಂಗೆ ಇಂಥ ಸ್ಟೇಷನ್ ಅಲ್ಲಿ ನಿಲ್ಸಿದೀವಿ, ಹ್ಮ್ ನಿಮ್ಮವ್ರು ಯಾರಾದ್ರೂ ಸರ್ವೆ ಮಾಡೋರು ಇದ್ರೆ ಬಂದು ಸರ್ವೆ ಮಾಡ್ಕೊಳಕ್ ಹೇಳಿ ಅಂತ ಹೇಳಿ ಬಿಟ್ಬಿಡಿ. ಸರಿ ಅವ್ನ್ ಯಾರ ಸರ್ವೆ ಮಾಡೋ ನಿಮಗ್ ಫೋನ್ ಮಾಡಿ ಬರ್ತಾನೆ, ಅವ್ನಿಗೆ ಎಲ್ಲ ಗಾಡಿ ತೋರ್ಸಿ ಅವನೆಲ್ಲ ನೋಡ್ಕಂತಾನೆ. ಇಲ್ಲ ಅಂದ್ರೆ ಗಾಡಿ ಎಲ್ಲ ನೀನು ಈಚೆ ಬಿಡಿಸ್ಕೊಂಬಂದು ಶೋರೂಮ್ಗೆ ಹಾಕ್ಬಿಟ್ಟು ಫೋನ್ ಮಾಡಾಯ ಅಂತಾನೆ. ಅವಾಗ ಶೋರೂಮ್ಗೆ ಹಾಕ್ಬಿಟ್ಟಾದ್ರು ಫೋನ್ ಮಾಡಿ ಬಂದು ಸರ್ವೆ ಮಾಡ್ತಾರೆ. ಗಾಡಿ ಇನ್ಶೂರೆನ್ಸ್ ಕ್ಲೈಮ್ ಆಗತ್ತರ ಇದ್ರೆ ಕ್ಲೈಮ್ ಮಾಡಿ ಕೊಡ್ತಾರೆ. ನಾರ್ಮಲ್ ಇನ್ಶೂರೆನ್ಸ್, ಬಂಪರ್ ಟು ಬಂಪರ್ ಇನ್ಶೂರೆನ್ಸ್? ಬಂಪರ್ ಟು ಬಂಪರ್. ಅಷ್ಟೇ, ಏನ್ ತಲೆ ಕೆಡ್ಸ್ಕೊಂಬಿಡಿ, ಇನ್ಶೂರೆನ್ಸ್ ಬಿಟ್ಬಿಡಿ. ಅವ್ರು ಏನ್ ಕೇಸ್ ಹಾಕಿರ್ತಾರೆ ಅವರು FIR ಮಾಡ್ತಾರೆ, ಅದೆಲ್ಲ ಏನು ಆಗಲ್ಲ. ನೀವು ಸಂಘಟನೆಲಿ ಆಮೇಲೆ ನಾನು ನಿಮ್ಗೆ ಏನೇನ್ ಮಾಡ್ಬೇಕು ಅಂತ ನನಗೆ ಆತರ ಸಮಸ್ಯೆಗಳು ಬಂದಾಗ ಹೇಳಿ, ನಾನು ಹೇಳ್ತೀನಿ ಏನೇನ್ ಮಾಡ್ಬೇಕು ಅಂತ. ಹಂಗ್ ಮಾಡ್ಕೊಳ್ಳಿ. ಸಂಘಟನೆ ಎಲ್ಲಿಗೆ ಬರ್ಬೇಕಣ್ಣ? ಎಲ್ಲೂ ಬರಂಗಿಲ್ಲ ಅಣ್ಣ, ನೀವು ಇರೋ ಜಾಗದಲ್ಲೇ ಕೆಲಸ ಆಯ್ತದೆ. ಟೆಲಿಗ್ರಾಮ್ ಅಲ್ಲಿ ಇದೇ ನಂಬರ್ ಅಲ್ಲಿ ಟೆಲಿಗ್ರಾಮ್ ಅಲ್ಲಿ ಮೆಸೇಜ್ ಮಾಡೋಣ. ನನ್ನ ನಂಬರ್ ಕೊಟ್ಟಿದ್ದಾರಣ್ಣ, ನನ್ನ ನಂಬರ್ ನ ಕೊಟ್ಟಿದ್ ಯಾರು? ನನ್ನ ಹತ್ರ ಇತ್ತು. ಎಲ್ಲಿಂದ ಫಾಲೋ ತಗೊಂಡ್ರಿ? ಮಾಡ್ದೆ, ಫೇಸ್ಬುಕ್ ಇಂದ ಫಾಲೋ ಮಾಡಿದ್ವಿ. ಇವತ್ತು ಬೆಳಗ್ಗೆ ಫೇಸ್ಬುಕ್ ಅಲ್ಲಿ ಒಂದು ಲೈವ್ ವಿಡಿಯೋ ಮಾಡಿ ಹಾಕಿದೀನಿ, ಹಾ ಆ ಲೈವ್ ನ ನೋಡ್ರಿ, ಅವಾಗ ಅರ್ಥ ಆಯ್ತದ ನಿಮ್ಗೆ. ಸರಿ. ಆಯ್ತು.